ಒಂದೇ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ. ಫಿಕ್ಸ್ಡ್ ಡೆಪಾಸಿಟ್ ಮಾಡಿ ಅಥವಾ ಯಾವ್ದಾದ್ರು ಒಂದು ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನ ರೆಂಟ್ ಬರೋ ರೀತಿಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಬಹುದು. ದುಡ್ಡಿದೆ ಅಂದ್ಬಿಟ್ಟು ಯಾರೋ ಒಂದಕ್ಕೆ ಇನ್ವೆಸ್ಟ್ ಮಾಡಿ ಅಂದಿದ ತಕ್ಷಣ ಇನ್ವೆಸ್ಟ್ ಮಾಡಕ್ ಹೋಗ್ಬಾರ್ದು. ನಿಮ್ದು ಫೈನಾನ್ಸ್ ಮ್ಯಾನೇಜಿಂಗ್ ಸಿಸ್ಟಮ್ ಅಂದ್ರೆ 20-30% ಅವರು ಮಂತ್ಲಿ ಏನ್ ಅರ್ನ್ ಮಾಡ್ತಾರೆ ಅದನ್ನ ಸೇವಿಂಗ್ಸ್ ಗೆ ಅಂತ ಅವ್ರು ಎತ್ತಿಡ್ಬೇಕು. ನಮಸ್ಕಾರ, ಶಿವಕುಮಾರ್ ಅಂತ, ಡೈರೆಕ್ಟರ್ ಟ್ರಿನಿಟಿ ಎಂಡಿಟಿ ವೆಲ್ತ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಪೂರ್ವ ಅಧ್ಯಕ್ಷರು ಪೀಣ್ಯ ಕೈಗಾರಿಕಾ ಸಂಘ. ನಾನು ಹೇಳಬೇಕಂದ್ರೆ ಈಗ ನಮ್ಮ ಒಂದು ಬಿಸ್ನೆಸ್ ಅಲ್ಲಿ ಅಟ್ ದಿ ಏಜ್ ಆಫ್ 21 ಏಜ್ಗೆ ನಾನೊಂದು ಬಿಸ್ನೆಸ್ ಲೈನಿಗೆ ಬಂದಿದ್ದು. ಒಂದು ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮುಗಿಸಿ ಒಂದು ಪ್ರೈವೇಟ್ ಆರ್ಗನೈಸೇಷನಲ್ಲಿ, ಅದರಲ್ಲೂ ಕೂಡ ಸೂಕ್ಷ್ಮ ಇಂಡಸ್ಟ್ರೀಸಲ್ಲಿ ನಾನು ನನ್ನ ಕೆರಿಯರು ಸ್ಟಾರ್ಟ್ ಮಾಡಿದ್ದು. ಒಂದು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಲ್ಲಿ ನಾವು ಯಾವಾಗಾದರೂ ಕೆರಿಯರ್ನ ಸ್ಟಾರ್ಟ್ ಮಾಡಿರ್ತಾರೆ ಅಂಥವ್ರಿಗೆ ತುಂಬ ಅನುಭವ ಸಿಗುತ್ತೆ. ಮತ್ತು ಆ ಅನುಭವದಲ್ಲಿ ಆ ಒಂದು ಸಂಸ್ಥೆಯಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ದು ಕೆಲಸ ಕೂಡ ಅವರು ಮಾಡಿಸ್ತಾರಲ್ಲಿ. ಅವಾಗ ಏನಾಗುತ್ತೆ, ಒಂದು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಯಲ್ಲಿ ಕೆಲಸ ಮಾಡ್ತಾ ಒಂದು ಆಲ್ರೌಂಡರ್ ಆಗಿ ಒಂದು ನಮಗೆ ನಾವೇ ಒಂದು ಕೆಲಸದಲ್ಲಿ ಮಾಡ್ಕೊಂಡು ಬರ್ತೀವಿ. ಆಗ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ಬಿಲ್ಟ್ ಆಗುತ್ತೆ. ಏನಕ್ಕೆ ಈ ಮಾತು ಪ್ರಪ್ರಥಮ ಬಾರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ಅನುಭವ ಇದ್ದು ನಾವು ಬಿಸ್ನೆಸ್ ಮಾಡೋದು ಒಂದಾದಾಗ, ಇನ್ನೊಂದು ದುಡ್ಡಿನ ವ್ಯವಸ್ಥೆ ಇರುತ್ತೆ, ದುಡ್ಡಿನ ಸೌಲಭ್ಯಗಳು ಸಿಗುತ್ತೆ ಸರ್ಕಾರದ ಮಟ್ಟದಲ್ಲಿ. ಆದರೆ ಇಲ್ಲಿ ರೂಮರ್ಸ್ ಬೇಸ್ಡಲ್ಲಿ ಏನೋ ಒಂದು ಈ ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಆ ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಕಾರಣಕ್ಕೋಸ್ಕರ ಅವರು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬಾರ್ದು. ದುಡ್ಡು ಕೈಯಲ್ಲಿ ಇಟ್ಕೊಂಡು ಅವರೇ ಆದಂಥ ಒಂದು ರಿಸರ್ಚ್ ಮಾಡಬೇಕು. ಇಲ್ಲಿ ಪ್ರಮುಖವಾಗಿ ರಿಸರ್ಚ್ ಅಂತ ಮಾಡಿಕೊಂಡಾಗ ಆ ಬಿಸ್ನೆಸ್ ಯಾವ ರೀತಿ ಇರುತ್ತೆ, ಯಾವ ಥರ ಇನ್ವೆಸ್ಟ್ಮೆಂಟ್ ಬರುತ್ತೆ, ಯಾವ ಥರ ರಿಟರ್ನ್ಸ್ ಬರುತ್ತೆ ಅಂತ ಒಂದು ಸ್ಟಡಿ ಮಾಡಬೇಕು ಅವರು. ಯಾವುದೇ ಒಂದು ವಿದ್ಯಾರ್ಥಿಗಳು ಒಂದು ಬಿಸ್ನೆಸ್ ಲೈನಿಗೆ ಬರಬೇಕಂತ ಇದ್ದಾಗ ಪ್ರಮುಖವಾಗಿ ರಿಸರ್ಚ್ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ರಿಸರ್ಚ್ ಮಾಡಿದಾಗ ನಮ್ಮಲ್ಲಿ ಏನು ನಾವು ಒಂದು ಅಮೌಂಟ್ ಇನ್ವೆಸ್ಟ್ ಮಾಡ್ತೀವಿ ಅದು ಕ್ಯಾಲ್ಕುಲೇಟೆಡ್ ರಿಸ್ಕಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸಪೋಸ್ ಆ ಅಮೌಂಟ್ ಏನಾದರೂ ನಾನು ಕಳ್ಕೊಂಡ್ರೂ ಕೂಡ ಮತ್ತೆ ತಿರ್ಗಾ ನಾನು ಒಂದು ಜೀವನ ರೂಪಿಸ್ಕೊಳೋದಕ್ಕೆ ಮತ್ತೆ ತಿರ್ಗಾ ಒಂದು ಕಡೆ ಕೆಲಸಕ್ಕೆ ಹೋಗಿ ನನ್ನ ಜರ್ನಿ ಸ್ಟಾರ್ಟ್ ಮಾಡ್ಬೋದು ಅನ್ನೋ ಇದರಲ್ಲಿ ಒಂದು ಇನ್ವೆಸ್ಟ್ಮೆಂಟು ಕ್ಯಾಲ್ಕುಲೇಟೆಡ್ ರಿಸ್ಕಲ್ಲಿ ಮಾಡಿ, ಮತ್ತು ಬಿಫೋರ್ ಇನ್ವೆಸ್ಟಿಂಗು ನಾನು ಹೇಳೋಕ್ಕೆ ಇಷ್ಟಪಡೋದು ರಿಸರ್ಚ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಒಂದು ಉದ್ಯಮಿಯಾಗಿ ನಾನು ಮಾತಾಡ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ನಾನು ಟೆಕ್ನಿಕಲಿ ಸೌಂಡ್ಫುಲ್ ಪರ್ಸನ್ನು, ಅಂದರೆ ಟೆಕ್ನಿಕಲಿ ಗೊತ್ತಿರೋ ಪರ್ಸನ್ನು. ಪ್ಲಸ್ ಒಂದು ಬಿಸ್ನೆಸ್ ಮಾಡಬೇಕಂದಾಗ ಏನಾಗುತ್ತೆ, ನಾವು ಆಲ್ರೌಂಡರ್ ಅಂತ ಒಂದು ಪದ ಬಳಸಿದ್ದೆ ನಾನು. ಯಾಕೆ ಅಂದರೆ ಇಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟು ಕೂಡ ನಾವೇ ಅದನ್ನು ಹ್ಯಾಂಡಲ್ ಮಾಡ್ಕೊಂಡು ಹೋಗಬೇಕು. ಒಂದು ಮಾರ್ಕೆಟಿಂಗ್ ಆಗಿರ್ಬೋದು, ಅಥವಾ ಸೇಲ್ಸ್ ಆಗಿರ್ಬೋದು, ಅಥವಾ ಫೈನಾನ್ಸ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಪ್ರೊಡಕ್ಷನ್ ರಿಲೇಟೆಡ್ ಆಗಿರ್ಬೋದು. ಆ ಕಂಪ್ಲೀಟ್ ಕ್ವಾಲಿಟಿ ಪ್ರಾಡಕ್ಟ್ಸ್ನ ನಾವು ಅಚೀವ್ ಮಾಡಿದ್ದೀವಾ ಇಲ್ವಾ ಅಂತ ಪ್ರತಿಯೊಂದನ್ನು ಕೂಡ ನಾವೇ ಮಾಡೋದ್ರಿಂದ ಏನಾಗುತ್ತೆ, ಆಲ್ರೌಂಡರ್ ಅಂತ ಏನು ಪದ ಉಪಯೋಗಿಸಿದ್ದೀನಿ. ಈಗ ಫೈನಾನ್ಸ್ ಪರ್ಸನ್ನು ಬಿಸ್ನೆಸ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಎವ್ರಿ ಪೈಸಾ ಹೌ ಟು ಇನ್ವೆಸ್ಟ್, ಹೌ ಟು ಅರ್ನ್, ಪ್ರತಿಯೊಂದು ಕ್ಯಾಲ್ಕುಲೇಷನ್ಸ್ ಅವ್ರಿಗೆ ನಮಗಿಂತ ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ. ಆಮೇಲೆ ನಾಲೆಜು ಇರುತ್ತೆ. ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಇನ್ನೊಂದು ಮಾಹಿತಿ ಏನು ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದೇ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಈಗ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ನಮಗಿವಾಗ ಆಪ್ಷನ್ಸು ಜಾಸ್ತಿನೇ ಇರುತ್ತೆ. ಈಗ ಅಮೌಂಟ್ ಇದ್ದಾಗ ಫಿಕ್ಸ್ಡ್ ಡೆಪಾಸಿಟ್ ಮಾಡಿ ನಾವು ಇಂಟ್ರೆಸ್ಟ್ ಅರ್ನ್ ಮಾಡೋದ್ರಲ್ಲಿ ಒಂದು ಇನ್ಕಮ್ ಸೋರ್ಸ್ನ ಡೆವಲಪ್ ಮಾಡ್ಕೊಬೋದು. ಅಥವಾ ಯಾವುದಾದ್ರೂ ಒಂದು ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ರೆಂಟ್ ಬರೋ ರೀತಿಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮತ್ತು ಪರ್ಸ್ನಲ್ ಆಗಿ ನಾವು ಹೇಳಬೇಕಂದ್ರೆ ಈಗ ಶೇರ್ಸ್ ಇರುತ್ತೆ, ಶೇರ್ಸ್ ಇನ್ವೆಸ್ಟ್ಮೆಂಟ್ ಇರುತ್ತೆ, ಶೇರ್ಸ್ ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆಂಟ್ಸ್ ಇರ್ತಾರೆ, ಸಬ್ಜೆಕ್ಟ್ ನಾಲೆಜ್ ಗೊತ್ತಿರೋರು ಇರ್ತಾರೆ. ಇದರಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಲಾಂಗ್ ರನ್ನಲ್ಲಿ ನಿಮಗೆ ಒಂದು ಲೈಫ್ ರನ್ ಮಾಡೋದಕ್ಕೆ ಈಸಿ ಆಗುತ್ತೆ, ಲೈಫ್ಗೂ ಒಂದು ಸಪೋರ್ಟಿಂಗ್ ಬರುತ್ತೆ ಅನ್ನೋದು ಒಂದು ಇನ್ವೆಸ್ಟ್ಮೆಂಟು ನೀವು ಮಾಡ್ಕೊಳ್ಬೋದು. ಅದೇ ರೀತಿಲಿ ಇನ್ನೊಂದು ಹೇಳಬೇಕಂದ್ರೆ ನಮ್ಮದು ಇನ್ಶೂರೆನ್ಸ್ ರಿಲೇಟೆಡಲ್ಲಿ ಈಗ ಏನಾದರೂ ಸಡನ್ನಾಗಿ ಏನಾದರೂ ಹೆಚ್ಚು ಕಮ್ಮಿ ಆದಾಗ ನಮಗೊಂದು ಫೈನಾನ್ಸ್ ಸಪೋರ್ಟ್ ಬೇಕು ಅಂದಾಗ ಅದಕ್ಕೆ ಇನ್ಶೂರೆನ್ಸ್ ಪ್ಲಾನಿಂಗ್ ಅಂತ ನಾವು ಹೆಲ್ತ್ ಇನ್ಶೂರೆನ್ಸ್ ಆಗಲಿ ಲೈಫ್ ಇನ್ಶೂರೆನ್ಸ್ ಆಗಲಿ ಮಾಡ್ಕೊಂಡಾಗ ಅದಕ್ಕೂ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಅಂತ ಇಟ್ಕೊಂಡಾಗ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈಗ ನಮ್ಮ ಹತ್ರ ಒಂದಷ್ಟು ಫಂಡ್ ಇದೆ ಬಿಸ್ನೆಸ್ ಮಾಡಲಿಕ್ಕೆ. ಫಂಡ್ ಇದ್ರೆ ಸಾಕಾಗಿ ಹೋಗ್ಬಿಡುತ್ತೆ ಬಿಸ್ನೆಸ್ ಮಾಡಲಿಕ್ಕೆ, ಅಥವಾ ನಮಗೆ ಬಿಸ್ನೆಸ್ಗೆ ಬೇಕಾದಂತಹ ಒಂದಷ್ಟು ಐಡಿಯಾಸ್ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಆಲ್ರೆಡಿ ನಾನು ಏನು ಹೇಳಿದ್ದೀನಿ, ಫಸ್ಟು ನೀವು ಬಿಸ್ನೆಸ್ಸು ದುಡ್ಡಿದೆ ಅಂದ್ಬಿಟ್ಟು ಯಾರೋ ಒಂದಕ್ಕೆ ಇನ್ವೆಸ್ಟ್ ಮಾಡಿ ಅಂದಿದ ತಕ್ಷಣ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬಾರ್ದು. ನಿಮ್ಮದೇ ಆದಂಥ ರಿಸರ್ಚ್ ಮಾಡೋದಕ್ಕೆ ನಾನು
ಮೊದಲನೇದಾಗಿ ನಾನು ಹೇಳಿದೆ. ಯಾಕಂದರೆ ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಕೂಡ ಈಗ ನಮ್ಮ ಒಂದು ಈಗಿನ ಜನ್ರೇಷನ್ಸಲ್ಲಿ ಮತ್ತು ಈಗಿನ ಸಿಚುವೇಶನ್ಸಲ್ಲಿ ಈಗ ಬಿಸ್ನೆಸ್ ರಿಲೇಟೆಡ್ ಅನ್ನೋದಾದರೆ ಎನ್ವೈರ್ನಮೆಂಟಲ್ ಸಸ್ಟೈನಬಿಲಿಟಿ ರಿಲೇಟೆಡು, ಈಗ ವೆಹಿಕಲ್ಸ್ ರಿಲೇಟೆಡ್ ಆಗಿರ್ಬೋದು, ಆ ಥರ ಪ್ರಾಜೆಕ್ಟ್ಸು, ಸೋಲಾರ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟು, ಎಸ್ಪೆಷಲಿ ವಿ ಆರ್ ಫ್ರಮ್ ದಿ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ಸ್ ಇರೋದ್ರಿಂದ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ಸಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋದಾಗ ನೆಕ್ಸ್ಟು 2 to 3 ಇಯರ್ಸ್ ಅಥವಾ ನೆಕ್ಸ್ಟ್ 5 ಇಯರ್ಸು ಎಂಟೈರ್ ವರ್ಲ್ಡ್ ಈಸ್ ಫೋಕಸಿಂಗ್ ಆನ್ ದಿ ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಎಕೋಸಿಸ್ಟಮ್ಸ್ ಮೇಲೆ ಕಾನ್ಸಂಟ್ರೇಷನ್ನು, ಮತ್ತು ಆರ್ಡರ್ಸು ಜಾಸ್ತಿ ಕೊಡೋ ರೀತಿಲಿ ಒಂದು ಜನಸಂಖ್ಯೆ ಅಥವಾ ಎಂಟೈರ್ ವರ್ಲ್ಡ್ ಕಾನ್ಸಂಟ್ರೇಷನ್ ಇರೋದ್ರಿಂದ ನಾವು ಇಲ್ಲಿ ಅದಕ್ಕೆ ತಯಾರಿ ನಡೆಸ್ಕೊಬೇಕಾಗುತ್ತೆ. ಮತ್ತು ಅಲ್ಲಿಗೆ ಒಂದು ಅನುಭವನೂ 1 or 2 ಇಯರ್ಸ್ ಅನುಭವನೂ ಸಿಕ್ಕಿದಾಗ ಒಂದು ಮಟ್ಟದಲ್ಲಿ ನೀವು ಪ್ರಾಡಕ್ಟ್ ತಯಾರಿಸ್ತೀನಿ ಅಂದರೆ ಡೆಫಿನೆಟಾಗಿ ಯಾವುದೇ ಒಂದು ಕಂಟ್ರಿಗೆ ನೀವು ಸಪ್ಲೈ ಮಾಡೋ ರೀತಿಲಿ ಒಂದು ಬಿಸ್ನೆಸ್ ಡೆವಲಪ್ಮೆಂಟ್ ಆಪರ್ಚುನಿಟೀಸ್ ಜಾಸ್ತಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ, ಇದಿಷ್ಟು ಒಂದು ಭಾಗ ಆಯಿತು ಅಂದರೆ ಬಿಸ್ನೆಸ್ ಮತ್ತು ಫಿನಾನ್ಸ್ ಎರಡು ಮ್ಯಾನೇಜ್ ಮಾಡುವ ರೀತಿ ಅದು ಹೇಗಿರಬೇಕು? ಒಬ್ಬ ಮನುಷ್ಯನಿಗೆ ಬಿಸ್ನೆಸ್ ಮಾಡಿದ್ರೆ ಅವ್ರ ಮೈಂಡ್ಸೆಟ್ ಹೇಗಿರಬೇಕು? ಬಿಸ್ನೆಸ್ ಮಾಡೋ ಅಂಥವ್ರಿಗೆ ಮತ್ತು ಅಥವಾ ಒಂದು ಸ್ಯಾಲ್ರಿ ಪರ್ಸನ್ನೇ ಅಂತ ಅಂದ್ಕೊಳ್ಳಿ, ಫೈನಾನ್ಸ್ ಮ್ಯಾನೇಜಿಂಗ್ ಸಿಸ್ಟಮ್ ಅಂದರೆ 20 to 30% ಅವರು ಮಂತ್ಲಿ ಏನು ಅರ್ನ್ ಮಾಡ್ತಾರೆ ಅದನ್ನು ಸೇವಿಂಗ್ಸ್ಗೆ ಅಂತ ಅವ್ರು ಎತ್ತಿಡಬೇಕು. 20 to 30%. ಆ ಒಂದು ಅಕ್ಯುಮುಲೇಷನ್ ಒಂದು 6 ತಿಂಗಳು, 9 ತಿಂಗಳು ಅಥವಾ ಒಂದು 12 ತಿಂಗಳಿಗೆ ಒಂದು ಅಕ್ಯುಮುಲೇಟ್ ಆದಾಗ ನಿಮಗೆ ಎಮರ್ಜೆನ್ಸಿ ಫಂಡ್ ಅಂತ ನಿಮಗೇನು ಅವಶ್ಯಕತೆ ಇರುತ್ತೆ ಅಂಥದ್ದಕ್ಕೆ ಅದನ್ನು ಯೂಸ್ ಮಾಡ್ಬೋದು. ಮತ್ತು ಆ ಸೇವಿಂಗ್ಸು ಬೇಸ್ಡಲ್ಲಿ ನೀವು ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಆಗೋದಾಗಲಿ ಅಥವಾ ಬೇರೆ ಸಣ್ಣ ಪುಟ್ಟದ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಫೈನಾನ್ಷಿಯಲ್ ಪರ್ಸನ್ನು ಮತ್ತು ಬಿಸ್ನೆಸ್ ಪರ್ಸನ್ಸು ಮೇಯ್ನ್ ಏನಂದರೆ ಅವಶ್ಯಕತೆ ಇರೋದಕ್ಕೆ ಮಾತ್ರ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅವಶ್ಯಕತೆ ಇಲ್ಲದೆ ಇರೋ ಅಂಥದ್ದಕ್ಕೆ ಯಾವುದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅನ್ನೋ ರೀತಿಲಿ ನಾನೊಂದು ಇನ್ಪುಟ್ಸ್ ಕೊಡ್ತೀನಿ. ಸರ್, ಈಗ ಒಂದು ಬಿಸ್ನೆಸ್ ಒಂದು ಫ್ಲೋಲ್ಲಿ ಹೋಗ್ತಿರುತ್ತೆ, ಪ್ರಾಫಿಟು ಕೂಡ ಇರುತ್ತೆ. ಸಡನ್ ಆಗಿ ಎಲ್ಲೋ ಒಂದು ಕಡೆ ಅದು ಡ್ರಾಪ್ ಡೌನ್ ಆಗುತ್ತೆ ಅಂತಂದ್ರೆ ಅದು ಇಂಪಾರ್ಟೆಂಟ್ ಮೇಜರ್ ರೀಸನ್ ಏನಿರ್ಬೋದು? ಈಗ ಬಿಸ್ನೆಸ್ಸು ಚೆನ್ನಾಗಿದೆ ಅಂದ ತಕ್ಷಣವೇ ನೀವು ಅದೇ ಬಿಸ್ನೆಸ್ನ ಕಾನ್ಸಂಟ್ರೇಷನ್ ಮಾಡಿ ಇಟ್ಕೊಬಾರ್ದು. ಯಾವಾಗಲೇ ಆಗಲಿ ಬಿಸ್ನೆಸ್ ಮಾಡಬೇಕಾದ್ರೆ ನೆಕ್ಸ್ಟು 2 ಇಯರ್ಸು, ನೆಕ್ಸ್ಟು 3 ಇಯರ್ಸು, ನೆಕ್ಸ್ಟು 5 ಇಯರ್ಸು ಯಾವ ಬಿಸ್ನೆಸ್ಸು ಟ್ರೆಂಡಲ್ಲಿದೆ ಅಥವಾ ನಾವು ಮಾಡ್ತಾ ಇರೋ ಪ್ರಾಡಕ್ಟ್ಸು ಫರ್ದರ್ ಆರ್ಡರ್ ಸಿಗುತ್ತಾ ಇಲ್ವಾ ಅಥವಾ ಆ್ಯಬ್ಸುಲೇಟ್ ಆಗುತ್ತಾ. ಈಗ ನೋಕಿಯಾ ಒಂದು ಎಕ್ಸಾಂಪಲ್ ತೊಗೊಳ್ಳಿ, ಮೊಬೈಲ್ ಫೋನ್ ನೋಕಿಯಾದು. ಇವತ್ತು ಯಾರು ನೋಕಿಯಾ ಫೋನ್ ಅನ್ನೋದನ್ನ ನಾವು ಯಾರು ಮಾತಾಡ್ತಾ ಇಲ್ಲ. ಇನಿಷಿಯಲ್ ಆಗಿ ಮೊಬೈಲ್ ಅಂತ ಬಂದಾಗ ನೋಕಿಯಾನೇ ಬ್ರ್ಯಾಂಡೆಡ್ ಆಗಿತ್ತು. ಈಗ ನಮಗೆ ಆಪ್ಷನ್ಸು ಸಾಕಷ್ಟು ಆಪ್ಷನ್ ಇದೆ. ಈಗ ನೋಕಿಯಾ ಅನ್ನೋ ಒಂದು ಎಕ್ಸಾಂಪಲ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಅಕಾರ್ಡಿಂಗ್ ಟು ದ ಟ್ರೆಂಡು, ಅಕಾರ್ಡಿಂಗ್ ಟು ದ ಮಾರ್ಕೆಟು, ಅಕಾರ್ಡಿಂಗ್ ಟು ದ ಮೈಂಡ್ಸೆಟ್ ಆಫ್ ದ ಪರ್ಸನ್ಸು ಅವರು ಆ ಟ್ರೆಂಡಿಗೆ ತಕ್ಕನಾಗೆ ಒಂದು ಹೊಸದಾಗಿ ಒಂದು ಪ್ರಾಡಕ್ಟ್ಸ್ ಆಗಲಿ, ಟೆಕ್ನಾಲಜಿ ಆಗಲಿ, ಫ್ಯೂಚರ್ಸ್ ಆಗಲಿ ಅವರು ತರಲಿಲ್ಲ. ಅದರಲ್ಲಿ ಒಂದು ಡೌನ್ಫಾಲ್ ಆಯಿತು. ಅವತ್ತಿನ ದಿನ ಮ್ಯಾನುಫ್ಯಾಕ್ಚರಿಂಗು ಅವತ್ತಿನ ಪರಿಸ್ಥಿತಿಯಲ್ಲಿ ಅವರು ದೇ ಆರ್ ದಿ ನಂಬರ್ 1 ಆಗಿದ್ದರು. ಆದರೆ ಇವತ್ತಿಂದು ಎಷ್ಟು ನಾವು ಪ್ರಾಡಕ್ಟ್ಸ್ ನೋಡ್ತೀವಿ ಅಥವಾ ಎಷ್ಟು ಮೇಕ್ಸ್ ಬಂದಿದೆ, ಅದರಲ್ಲಿ ಇವತ್ತು ಕಾಂಪಿಟೇಷನ್ಸ್ ತುಂಬ ಜಾಸ್ತಿನೇ ಇರುತ್ತೆ. ಹಾಗಾಗಿ ನಾವು ಮಾಡೋ ಟೈಮಲ್ಲೇ ನಾವು ನೆಕ್ಸ್ಟ್ ಯಾವುದಾದ್ರು ಪ್ಯಾರಲಲ್ ಆಗಿ ಬಿಸ್ನೆಸ್ ಡೆವಲಪ್ ಮಾಡೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಅದು ಡೌನ್ ಆಗ್ತಿದೆ ಅಂದರೆ ರೀಸನ್ನು ತಿಳ್ಕೊಬೇಕು. ಒಂದು ಸರ್ವೆ ಮಾಡಿ ಅಥವಾ ಅದಕ್ಕೆ ಒಂದು ಈಗ ನಮ್ಮದು ವೆಹಿಕಲ್ಸಲ್ಲೇ ನೋಡಿ, ತುಂಬ ಸ್ಲಿಮ್ ವೆಹಿಕಲ್ಸ್ ಬರ್ತಾಯಿದೆ. ಸೈಕಲ್ಸ್ ಒಂದು ಪ್ರಾಡಕ್ಟ್ ನೋಡಿದ್ರು ತುಂಬ ವೆರೈಟೀಸ್ ಆಫ್ ಸೈಕಲ್ಸ್ ಇರುತ್ತೆ. ನಮ್ಮ ಒಂದು 20-25 ಇಯರ್ಸ್ ಬ್ಯಾಕಲ್ಲಿ ಹೋದಾಗ ಒಂದೇ ಪ್ರಾಡಕ್ಟ್ ಸೈಕಲ್ ಅಂದರೆ ಅಥವಾ ಎರಡೇ ಪ್ರಾಡಕ್ಟ್ ಸೈಕಲ್ ಬ್ರ್ಯಾಂಡ್ಸ್ ಅಂತ ಬರ್ತಿತ್ತು. ಇವಾಗ ಸಾಕಷ್ಟು ಬ್ರ್ಯಾಂಡ್ಸ್ ಇದೆ. ಅದರಲ್ಲಿ ಸೈಕಲ್ಸೇ ವೆರೈಟೀಸ್ ಆಫು ಆ್ಯಂಡ್ ಕಾಸ್ಟ್ಲಿಯರ್ ಸೈಕಲ್ಸೇ ಇದೆ. ನಾನು ಬರೀ ಬೈಸೈಕಲ್ಸ್ ಬಗ್ಗೆ ಮಾತ್ರ ಒಂದು ಎಕ್ಸಾಂಪಲ್ ನಾನು ಕೊಟ್ಟಿದ್ದು. ಅದೇ ಒಂದು ಫೋನ್ ಬಗ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಆಮೇಲೆ ಅದೇ ರೀತಿಯೇ ನೀವು ಟೆಕ್ನಾಲಜಿ ಬೇಸ್ಡ್ ಹೋದಾಗ ಆ ಟೆಕ್ನಾಲಜಿನೂ ಕೂಡ ಅಡಾಪ್ಟ್ ಮಾಡ್ಕೊಬೇಕು ನಾವು, ನಾಲೆಜ್ ಬೇಸ್ಡ್ ಆಗಲಿ. ಆಮೇಲೆ ನಮ್ಮ ಒಂದು ಬಿಸ್ನೆಸ್ಸಲ್ಲಿ ಯಾವ ರೀತಿ ಅಪ್ಲಿಕೇಬಲ್ ಆಗುತ್ತೆ. ಈಗ ಮುಂಚೆ ಎಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ವಿ, ಇವಾಗ ಡಿಜಿಟಲ್ ವರ್ಷನ್ಸ್ಗೆ ಹೋಗ್ತಿದ್ವಿ. QR ಸ್ಕ್ಯಾನರ್ ಇದ್ದರೆ ಅಥವಾ ಸ್ಕ್ಯಾನರ್ ಕಳಿಸಿದ್ರೆ ಅಥವಾ ಮೊಬೈಲ್ ನಂಬರ್ ಕಳಿಸಿದ್ರೆ ಒಂದು ಪೇಮೆಂಟ್ ಮಾಡೋ ರೀತಿಲಿ ಸಿಸ್ಟಮ್ ಹೆಂಗೆ ಸಿಂಪ್ಲಿಫೈಡ್ ಮಾಡಿದ್ದಾರೆ. ಏನಕ್ಕೆ ಸಿಂಪ್ಲಿಫೈಡ್ ಮಾಡಿದ್ದಾರೆ? ನಮಗೆ ಟೈಮ್ ಸೇವ್ ಆಗುತ್ತೆ. ಆ ಟೈಮ್ನೇ ನಾವು ಬೇರೆದಕ್ಕೆ ಕನ್ವರ್ಷನ್ ಮಾಡ್ಕೊಬೋದು. ಮತ್ತು ಡೇಟಾ ಅನಾಲಿಟಿಕ್ಸ್ ಅನ್ನೋದನ್ನ ವೆರಿ ಇಂಪಾರ್ಟೆಂಟ್ ಆಗಿ ಇವತ್ತು ಪ್ರತಿಯೊಂದು ಡೇಟಾನೂ ಕೂಡ ನಿಮಗೆ ಒಂದು ಮೊಬೈಲ್ ಇಂಟರ್ನೆಟ್ ಇದ್ದರೆ ಎಲ್ಲಾನು ಇನ್ಫಾರ್ಮೇಷನ್ ನಿಮ್ಗೆ ಅಲ್ಲೇ ಸಿಗುತ್ತೆ. ಹಾಗಾಗಿ ಒಂದು ಬಿಸ್ನೆಸ್ಸು ಡೌನ್ ಆಗ್ತಿದೆಯಾ ಅಥವಾ ನೆಕ್ಸ್ಟ್ ಫ್ಯೂಚರ್ ಇದೆಯಾ ಇಲ್ವಾ ಅಂತ ಕೂಡ ನೀವು ಸ್ಟಡಿ ಮಾಡ್ತಾ ಇರಬೇಕು ಬಿಸ್ನೆಸ್ ಮಾಡ್ತಾನೆ. ಸರ್, ಈಗ ಎಲ್ಲ ಬಿಸ್ನೆಸ್ ಆಲ್ಮೋಸ್ಟ್ ಟ್ರೆಂಡಿಂಗ್ ಬದಲಾಗ್ತದೆ. ಜಲ್ದಿ ಪೀಪಲ್ಸ್ಗೆ ಯಾವ ರೀತಿ ಅಡಾಪ್ಟಿವ್ ಆಗಿದೆಯೋ ಆ ರೀತಿಯಾಗಿ ಚೇಂಜ್ ಆಗ್ತಾ ಹೋಗ್ತದೆ. ಇದೇ ರೀತಿಯಾಗಿ ಚೇಂಜ್ ಆಗ್ತಾ ಇರೋದು ಬಿಸ್ನೆಸ್ಗೆ ಎಫೆಕ್ಟ್ ಆಗುತ್ತಾ, ಅದು ಪಿಕ್ ಆಗುತ್ತೆ ಎಲ್ಲ?
ಇದು ಒಂದು ಸೈಕಲ್ ಪ್ರೋಸೆಸ್. ಅಂದರೆ ಒಂದು ಎವ್ರಿ ಜನ್ರೇಷನ್ ಇಟ್ಸ್ ಓನ್ ಅಡ್ವಾಂಟೇಜಸ್ ಅಂತಲೇ ಹೇಳ್ಬೋದು. ಈಗ ಜೆನ್ಸಿ ಅಡ್ವಾಂಟೇಜಸ್ ಏನು ಅಂತ ಹೇಳ್ತೀವಿ, ಈಗೆಲ್ಲ ಏನೇ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿದೆ, ಒಂದು ಎಮರ್ಜಿಂಗ್ ಟೆಕ್ನಾಲಜೀಸ್ ಅಂತ ಹೇಳ್ತೀವಿ, ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಇಂಡಸ್ಟ್ರಿ 4.0 ಆಗಿರ್ಬೋದು, ಇಂಡಸ್ಟ್ರಿ ಏನು ಆಟೋಮೇಷನ್ ಸಿಸ್ಟಮು, ರೋಬೋಟಿಕ್ ಸಿಸ್ಟಮ್ಸು, ಇದೆಲ್ಲ ನಾಲೆಜು ಅಡ್ಯಾಪ್ಟ್ ಮಾಡೋ ರೀತಿಲಿ ಜೆನ್ಸಿ ಈ ಒಂದು ಫಸ್ಟ್ ಪ್ಲೇಸಲ್ಲಿ ಅವರೇ ಬರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವರು ಮುಂಚೆ ಏನಾಗ್ತಾ ಇತ್ತು, ಹಾರ್ಡ್ ವರ್ಕ್ ಮಾಡೋರು ಸಕ್ಸಸ್ ಆಗ್ತಾರೆ. ಇವತ್ತಿಂದು ಟ್ರೆಂಡಲ್ಲಿ ಜೆನ್ಸಿಯಲ್ಲಿ ಸ್ಮಾರ್ಟ್ ವರ್ಕು ಸಕ್ಸಸ್ಫುಲ್ ಆಗಿ ನೋಡ್ತಾ ಜನಗಳನ್ನ ನಾವು ಬಂದಿದ್ದೀವಿ. ಮತ್ತು ಎಷ್ಟೋ ಎಕ್ಸಾಂಪಲ್ಸ್ ಇದೆ ಸ್ಮಾರ್ಟ್ ವರ್ಕ್ ಆಗಿ ಒಂದು ಡೆವಲಪ್ಮೆಂಟ್ ಆಗುವಂಥ ಒಂದಿದು. ಅಂದರೆ ಇಲ್ಲಿ ಜೆನ್ಸಿ ಅವರು ಪೇಷನ್ಸ್ ಒಂದು ಇಟ್ಕೊಬೇಕು, ನನ್ನ ಒಂದು ಇನ್ಪುಟ್ಸ್ ಹೇಳೋದಾದರೆ. ಆಮೇಲೆ ಅವರು ರಿಸ್ಕ್ ತೊಗೊಳೋ ರೀತಿಲಿ, ಒಂದು ರಿಸ್ಕ್ ಬೇಸ್ಡಲ್ಲಿ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡೋ ರೀತಿಲಿ ಆಗಬೇಕು ಅಂತ ನಾನು ಜೆನ್ಸಿ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಡಿಗ್ರಿ ಕಂಪ್ಲೀಟ್ ಆಗಿರುತ್ತೆ, ಇಲ್ಲ ಗ್ರಾಜ್ಯುಯೇಟ್ ಆಗಿರ್ತಾರೆ, ಅವ್ರು ಒಂದು ಬಿಸ್ನೆಸ್ ಶುರು ಮಾಡಬೇಕು ಅಂತ ಇರ್ತಾರೆ. ಆ ಬಿಸ್ನೆಸ್ ಶುರು ಮಾಡೋರಿಗೆ ಯಾವ ಸೆಕ್ಟರ್ ಹೋದ್ರೆ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ, ಯಾವ ರೀತಿ ಬಿಸ್ನೆಸ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ, ಅದ್ರ ಬಗ್ಗೆ ಕೆಲವು ಟಿಪ್ಸ್ Okay. ನಿಮ್ಗೆ ಆಲ್ರೆಡಿ ತುಂಬಾ ಎಕ್ಸ್ಪೀರಿಯನ್ಸ್ ಇರೋದು. ಹೌದು, ಈಗ ನಮ್ಮ ಒಂದು ದೇಶದ ಒಂದು ಪಾಪ್ಯುಲೇಷನ್ಸ್ ಹ್ಯೂಜ್ ಪಾಪ್ಯುಲೇಷನ್ಸ್ ಅಂತ ಇದೆ. ಈಗ ಹೆಚ್ಚಿನ ರೀತಿ ಯುವಕರಿದ್ದಾರೆ, ಅನ್ಎಂಪ್ಲಾಯ್ಮೆಂಟ್ಸ್ ಜಾಸ್ತಿ ಇದ್ದಾರೆ. ಈಗ ನಾವು ಬರೀ ಗೌರ್ಮೆಂಟ್ ಕೆಲಸ ಮತ್ತು ಗೌರ್ಮೆಂಟ್ ನನಗೆ ಕೆಲಸ ಕೊಡ್ತಾ ಇಲ್ಲ ಅನ್ನೋದಕ್ಕಿಂತ, ಒಂದು 2 ವರ್ಷ 3 ವರ್ಷ ಒಂದು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಲ್ಲಿ ಕೆಲಸ ಮಾಡಿ ಒಂದು ಅನುಭವ ತಗೊಂಡು ಒಂದು ಇಂಡಸ್ಟ್ರಿ ಮಾಡಿದ್ರೆ ಅವರು ತುಂಬ ದೇಶಕ್ಕೂ ಒಳ್ಳೆಯದಾಗುತ್ತೆ. ಮತ್ತು ಅವರು ಇನ್ಸ್ಟೆಡ್ ಆಫ್ ಜಾಬ್ ಸರ್ಚಿಂಗ್ ಪರ್ಸನ್ನು, ಜಾಬ್ ಒಂದು ಕ್ರಿಯೇಟಿಂಗ್ ಪರ್ಸನ್ಸ್ ಆಗಿ ಅವರು ಹೊರಗಡೆ ಬರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತಿನ ಒಂದು ಸಿಚುಯೇಷನ್ಸಲ್ಲಿ ಆಲ್ರೆಡಿ ಹೇಳ್ದಂಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ಸಲ್ಲಿ ತುಂಬ ಅವಶ್ಯಕತೆ ಇದೆ. ತುಂಬ ಜನ ಮ್ಯಾನುಫ್ಯಾಕ್ಚರಿಂಗ್ನ ಒಂದು ಅಡಾಪ್ಟ್ ಮಾಡಿಕೊಂಡ್ರೆ, ಕ್ವಾಲಿಟಿ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಥರ ಇದ್ದಾಗ ಹೆಚ್ಚಿನ ರೀತಿಲಿ ಒಂದು ಆರ್ಡರ್ಸು ಕೂಡ ನಮ್ಮ ಇಂಡಿಯಾಗೆ ತುಂಬಾ ಬರುತ್ತೆ. ಮತ್ತು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಮತ್ತು ಕ್ವಾಲಿಟಿ ಪ್ರಾಡಕ್ಟ್ಸ್ ಮಾಡೋವಂಥದ್ದು ಒಂದು ಸ್ಕಿಲ್ ಸೆಟ್ನ ಅವರು ತೊಗೊಬೇಕಾಗುತ್ತೆ. ಆಮೇಲೆ ಟೆಕ್ನಾಲಜಿ ಅಡಾಪ್ಟ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ರೀತಿಲಿ ಒಂದು ಅವಶ್ಯಕತೆ ಇದೆ ಇವತ್ತಿನ ದೇಶದಲ್ಲಿ. ಮತ್ತು ಒಂದು ಆಪರ್ಚುನಿಟಿನೂ ಕೂಡ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಾಫಿಟ್ ಆರ್ ಲಾಸ್, ನಿಮ್ಮ ಎಕ್ಸ್ಪೀರಿಯನ್ಸ್ ಅದ್ರ ಒಂದು ಎಕ್ಸಾಂಪಲ್ ಗೊತ್ತಿರ್ಬೋದು. ಪ್ರಾಫಿಟ್ ಹೇಗಿರುತ್ತೆ, ಲಾಸ್ ಹೇಗಿರುತ್ತೆ? ಈಗ ಪ್ರಾಫಿಟ್ ಅಂದಾಗ ಒಂದು ಮೇಯ್ನ್ ಆಗಿ ನಮಗೆ ಯಾವ ಒಂದು ಮೆಟೀರಿಯಲ್ನ ಒಬ್ರಿಗೆ ಸಪ್ಲೈ ಮಾಡ್ತಿರ್ತೀವಿ, ಅದಕ್ಕೆ ಕ್ವಾಲಿಟಿ ರಾ ಮೆಟೀರಿಯಲ್ನ ತೊಗೊಬೇಕಂತ ಇರ್ತೀವಿ. ಈಗೆಲ್ಲೋ ಕಮ್ಮಿಗೆ ಬೆಲೆ ಸಿಗುತ್ತೆ ಅಂದಿದ ತಕ್ಷಣ ನಾವೇನು ಮಾಡ್ತೀವಿ, ಚೀಪ್ ರಾ ಮೆಟೀರಿಯಲ್ನ ಪ್ರಾಡಕ್ಟ್ಸ್ನ ನಾವು ಪ್ರೊಕ್ಯೂರ್ ಮಾಡಿ ಅದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಹೋದಾಗ ಎಂಡ್ ಪ್ರಾಡಕ್ಟ್ ಟೆಸ್ಟಿಂಗಲ್ಲಿ ಫೇಲ್ಯೂರ್ ಆಗುತ್ತೆ. ಅವಾಗ ಏನಾಗುತ್ತೆ, ನಾವು ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಆ ಕ್ವಾಲಿಟಿ ಪ್ರಾಡಕ್ಟ್ಸ್ನ ನಾನು ಅಚೀವ್ ಮಾಡಲಿಲ್ಲ ಅಂದರೆ ಎಂಟೈರ್ ಇನ್ಕ್ಲೂಡಿಂಗ್ ರಾ ಮೆಟೀರಿಯಲ್ ಕಾಸ್ಟಿಂದ ಹಿಡಿದು ಮತ್ತು ನಮ್ಮ ಪ್ರೋಸೆಸಿಂಗಿಗೆ ಏನೆಲ್ಲ ಕಾಸ್ಟ್ ಇನ್ವಾಲ್ವ್ ಆಗಿರುತ್ತೆ ಮತ್ತು ನಮ್ಮ ಟೈಮು ಪ್ರತಿಯೊಂದನ್ನು ಕೂಡ ಲಾಸ್ ಆಗಿ ಅದು ಹೊರಗಡೆ ಬರುತ್ತೆ. ಆವಾಗ ಲಾಸ್ ಅಂತ ಏನು ಕನ್ಸಿಡರ್ ಮಾಡಿರ್ತೀವಿ, ಈ ಒಂದು ಪ್ರಿಪ್ರೇಷನ್ನಲ್ಲಿ ಎಂಟೈರ್ ಫ್ಲೋ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸಲ್ಲಿ ನಮಗೆ ಪ್ರಮುಖವಾಗಿ ರಾ ಮೆಟೀರಿಯಲ್ನ ಕ್ವಾಲಿಟಿ ಪ್ರಾಡಕ್ಟ್ಸಿಂದ ತೊಗೊಂಡು ನಾವು ಗುಣಮಟ್ಟ ಅಚೀವ್ ಮಾಡಿ ಒಂದು ಸಪ್ಲೈ ಮಾಡ್ತೀವಿ. ಆಮೇಲೆ ಯಾವುದೇ ಒಂದು ಪ್ರಾಡಕ್ಟ್ ನೀವು ತೊಗೊಬೇಕಾದ್ರೆ ಫಸ್ಟ್ ಇಂಪಾರ್ಟೆನ್ಸ್ ಏನು ಮಾಡ್ತೀವಿ, ಸರ್ವಿಸಿಂಗ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀವಿ. ಸರ್ವಿಸ್ ಸೆಂಟರ್ ಇದೆಯಾ, ಅದು ಇಂಡಿಯಾದಲ್ಲೇ ಸರ್ವಿಸಿಂಗ್ ಅವೈಲಬಿಲಿಟಿ ಇದೆಯಾ, ಅಥವಾ ನಮ್ಮ ಕರ್ನಾಟಕದಲ್ಲಿ ಅವೈಲಬಿಲಿಟಿ ಇದೆಯಾ, ಅಥವಾ ಬೆಂಗಳೂರಲ್ಲಿ ಅವೈಲಬಿಲಿಟಿ ಇದೆಯಾ, ತುಮಕೂರಲ್ಲಿ ಅವೈಲಬಿಲಿಟಿ ಇದೆಯಾ, ಅಂದರೆ ನಾವು ಇರೋ ಪ್ರದೇಶದಕ್ಕೆ ಹತ್ತಿರದಲ್ಲಿ ಒಂದು ಸರ್ವಿಸಿಂಗ್ ಸೆಂಟರ್ ಇದೆಯಾ ಅಂತ ನಾವು ಚೆಕ್ ಮಾಡಿ ಆ ಪ್ರಾಡಕ್ಟ್ಸ್ನ ನಾವು ಯೂಸ್ ಮಾಡ್ತೀವಿ. ಆಮೇಲೆ ಹೆಚ್ಚಿನ ರೀತಿಯಲ್ಲಿ ನಾವು ಒಂದು ಕಸ್ಟಮರು ಪ್ರಾಡಕ್ಟ್ ತೊಗೊಂಡ್ಮೇಲೆ ಸರ್ವಿಸಿಂಗ್ ರಿಲೇಟೆಡ್ ಅಂತ ನಾವು ಏನು ಕೊಡ್ತೀವಿ, ಆವಾಗ ನಮ್ಮ ಕಂಪ್ನಿ ಪ್ರಾಫಿಟ್ ಒಂದು ಡೈರೆಕ್ಷನಲ್ಲಿ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಎಥಿಕಲ್ ಅಲ್ಲಾಗಿ ಬಿಸ್ನೆಸ್ ಮಾಡೋದು ಇವತ್ತು ಇಂಪಾರ್ಟೆಂಟು. ಎಥಿಕಲ್ಲು ಮತ್ತು ಲೀಗಲ್ ಆಗಿ, ಇವಾಗ ನೋಡಿ GST ಅಂತ ಇರುತ್ತೆ, ಅಥವಾ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಉದ್ಯಮ ರಿಜಿಸ್ಟ್ರೇಷನ್ ಅಂತ ಪ್ರಮುಖವಾಗಿ ಒಂದು ಬಿಸ್ನೆಸ್ ಮಾಡೋರು ಉದ್ಯಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ಸೆಲ್ಫ್ ಸರ್ಟಿಫಿಕೇಷನ್ ಆಗಿ ಅವರೇ ಮಾಡ್ಕೊಬೋದು. ಇದೆಲ್ಲ ಒಂದು ಸಿಸ್ಟಮ್ನ ಏನು ಒಂದು ಮಾಡ್ಕೊಂಬಂದಿದ್ದಾರೆ. ಈಗ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಆ ಪ್ರತಿಯೊಂದು ಆ ಕಾನೂನು ಚೌಕಟ್ಟಲ್ಲಿ ನಾವು ಬಿಸ್ನೆಸ್ ಮಾಡ್ಕೊಳ್ಳೋ ರೀತಿಲಿ ನಾವು ಬೆಳೆಸ್ಕೊಂಡಾಗ ಯಾವುದೇ ಥರ
ನಮಗೆ ಲಾಸ್ ಆಗೋದಿಲ್ಲ. ಯಾಕಂದರೆ ಈಗ ಒಂದು ತಿಂಗಳು GST ಕಟ್ಟಿಲ್ಲ ಅಥವಾ ಇನ್ವಾಯ್ಸೇ ರೈಸ್ ಮಾಡ್ದೇ ನೀವು ಬಿಸ್ನೆಸ್ ಮಾಡ್ತಿರ್ತೀರ ಅಂದ್ಕೊಳ್ಳಿ, ಒಂದು ಫೈನ್ ಡೇ ನಿಮಗೆ GST ಡಿಪಾರ್ಟ್ಮೆಂಟಿಂದನೂ ಬಂದು ಇಂಟ್ರೆಸ್ಟು ಪೆನಾಲ್ಟಿ ಕಂಪ್ಲೀಟ್ ನಿಮ್ಮ ಇಂಡಸ್ಟ್ರಿ ಕ್ಲೋಸ್ ಮಾಡೋ ಮಟ್ಟದಲ್ಲೂ ಕೂಡ ಅವ್ರು ಬಂದಾಗ ಹೆವಿ ಪೆನಾಲ್ಟಿ ಆದಾಗ ಆ ಕಂಪ್ನಿ ಲಾಸ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸರ್, ಒಂದು ಕಡೆಯ ಪ್ರಶ್ನೆ ಅಂತ ಅಂದರೆ, ಈಗ ನಿಮ್ಮ ಒಂದಷ್ಟು ವರ್ಷದ ಜರ್ನಿಯಲ್ಲಿ ಪ್ರಾಫಿಟ್ ಲಾಸ್ ಪ್ರತಿಯೊಂದು ನೋಡ್ತಾ ಬಂದಿದ್ದೀವಿ. ಆಸ್ ಅ ಬಿಸ್ನೆಸ್ ಮ್ಯಾನ್, ಆಸ್ ಅ ಫ್ಯಾಮಿಲಿ ಪರ್ಸನ್, ಹೊಸ ಈ ಜನರೇಷನ್ಗೆ ಜಲ್ದಿ ಪೀಪಲ್ ಎಲ್ಲಾದ್ರೂ ಸ್ವಲ್ಪ ತಮಾಷೆಯಾಗಿ ಟೇಕ್ ಇಟ್ ಈಸಿ ಈ ರೀತಿ ಈ ಕಾನ್ಸೆಪ್ಟ್ ಅಲ್ಲಿ ಅವ್ರು ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಸರ್? ಈಗಿನ ಜನ್ರೇಷನ್ಸು ಎಸ್ಪೆಷಲಿ ಯಾವ ರೀತಿ ಥಿಂಕಿಂಗಲ್ಲಿದ್ದಾರೆ ಅಂದರೆ 5 days ವರ್ಕಿಂಗ್ ಇರಬೇಕು, ವೀಕೆಂಡ್ ರಜಾ ಬೇಕು, ಮತ್ತು ಸ್ಯಾಲ್ರಿ ಬೇಸ್ಡಲ್ಲೇ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಅಂದರೆ ಜಾಸ್ತಿ ಸ್ಯಾಲ್ರಿನೇ ಇರಬೇಕು, ರಿಸ್ಕ್ ತೊಗೊಳಕ್ಕೆ ರೆಡಿ ಇರಲ್ಲ. ಹಾಗಾಗಿ ನಾವು ಆಲ್ರೆಡಿ ಹೇಳಿರೋ ಪ್ರಕಾರದಲ್ಲಿ ಪ್ರತಿಯೊಂದು ಪರ್ಸನ್ಸು ಕೂಡ, ಯಾಕಂದರೆ ನಾವು ಸೂಕ್ಷ್ಮ ಕೈಗಾರಿಕೆದಿಂದ ನನ್ನ ಜರ್ನಿ ಸ್ಟಾರ್ಟ್ ಮಾಡಿರೋದ್ರಿಂದ ಆ ಒಂದು ಜರ್ನಿ ಸ್ಟಾರ್ಟ್ ಮಾಡಿರೋದಕ್ಕೆ ಇವತ್ತು ನಾನು ಉದ್ಯಮಿ ಆಗಿ ನಾನು ಇವತ್ತು ನಿಮ್ಮ ಮುಂದೆ ಮಾಧ್ಯಮ ಮುಂದೆ ಮಾತಾಡೋ ರೀತಿಲಿ ಒಂದು ಅವಕಾಶ ಸಿಕ್ಕಿದೆ. ಯಾಕೆಂದರೆ ಈಗಿನ ಜನ್ರೇಷನ್ಸ್ಗೆ ನಾನು ಹೇಳೋಕ್ಕೆ ಇಷ್ಟಪಡೋದು, ಮಲ್ಟಿನ್ಯಾಷನಲ್ ಕಂಪ್ನಿ ಅಂತಲ್ಲ, ಗೌರ್ಮೆಂಟ್ ಕೆಲಸ ಅಂತಲ್ಲ, ಅದೇ ಬಿಟ್ಟು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಲ್ಲಿ ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡಿ. ಪ್ರತಿಯೊಂದು ಕಲಿಯೋವಂಥದ್ದು ಅಲ್ಲಿ ಅವಕಾಶ ಇರುತ್ತೆ, ಅವಕಾಶ ಕೊಡ್ತಾರೆ. ಆ ಒಂದು ಜರ್ನಿ ಒಂದು ಸ್ಟಾರ್ಟ್ ಮಾಡಿದಲ್ಲಿ ಮಿನಿಮಮ್ 3 years ನೀವು ಮಾಡಿದ್ರೆ ನಿಮಗೇ ನಿಮ್ಮ ಮೇಲೆ ಕಾನ್ಫಿಡೆನ್ಸು ಬೆಳೆಯುತ್ತೆ. ಆಮೇಲೆ ಏನಾದರೂ ಬಿಸ್ನೆಸ್ ಮಾಡಿದ್ರು ಅಥವಾ ಯಾವುದೇ ಥರ ಕಷ್ಟ ಬಂದ್ರೂ ಕೂಡ ನಾನು ಫೇಸ್ ಮಾಡ್ಬೋದು ಅನ್ನೋ ಒಂದು ನಿಮಗೆ ಮನವರಿಕೆ ಆಗೋದು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ದಂಗೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಎಂಟ್ರಪ್ರೆನರ್ ಆಗಿ ಬರಬೇಕು ಅಂತ ನಾನು ನಿಮ್ಮ ಮುಖಾಂತರದಲ್ಲಿ ನಾನು ಯುವ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಆಮೇಲೆ ನೀವು ಒಂದು ಬಿಸ್ನೆಸ್ ಲೈನಿಗೆ ಅಂತ ಬಂದಾಗ ನಿಮಗೆ ಒಂದು ಪೇಷನ್ಸ್ ಅನ್ನೋದನ್ನ ಡೆವಲಪ್ಮೆಂಟ್ ಮಾಡ್ಕೊಬೇಕು. ಇಲ್ಲಿ ಮಂತ್ಲಿ ಸ್ಯಾಲ್ರಿ ಅಂತ ನಾವು ಮೈಂಡ್ಸೆಟ್ ಇದ್ದಾಗ ಇಲ್ಲಿ ಇಯರ್ಲಿ ಬೇಸ್ಡು 2 years 3 years ಲಾಂಗ್ ಟರ್ಮಲ್ಲಿ ನಾನು ಎಷ್ಟು ಅಚೀವ್ ಮಾಡ್ತಾ ಇದ್ದೀನಿ ಮತ್ತು ಯಾವ ಲೆವೆಲಲ್ಲಿ ನಾನು ಬೆಳವಣಿಗೆ ಆಗಬೇಕು ಅನ್ನೋದು ಅಂತ ಪ್ಲ್ಯಾನಿಂಗು ನೀವು ಇಟ್ಕೊಬೇಕು. ಇವತ್ತು ಎವ್ರಿ ಇನ್ಫಾರ್ಮೇಷನ್ನು ನಿಮ್ಮ ಮೊಬೈಲಲ್ಲೇ ಸಿಗುತ್ತೆ. ಮುಂಚೆ ಎಲ್ಲ ನಾವೆಲ್ಲ ಸ್ಟಾರ್ಟ್ ಮಾಡಿದಾಗ ಒಂದು ಬುಕ್ ರೆಫರ್ ಮಾಡಬೇಕಾಯ್ತು, ಒಂದು ಸೀನಿಯರ್ ಪರ್ಸನ್ನ ಕನ್ಸಲ್ಟ್ ಮಾಡಬೇಕಾಯ್ತು, ಅವ್ರ ಹತ್ರ ಒಂದು ಅನುಭವನ ನಾವು ಶೇರ್ ಮಾಡ್ಕೊಬೇಕಾಯ್ತು. ಇವತ್ತು ಪ್ರತಿಯೊಂದು ನಿಮಗೆ ಒಂದು ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ಇವತ್ತು ಟೆಕ್ನಾಲಜಿ ಆ ರೀತಿ ಡೆವಲಪ್ಮೆಂಟ್ ಆಗಿರೋದ್ರಿಂದ ಮೊಬೈಲಲ್ಲೇ ನಿಮ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ನಿಮ್ಗೆ ಯಾವುದೇ ಒಂದು ವರ್ಟಿಕಲಲ್ಲಿ ಅಥವಾ ಒಂದು ಸಬ್ಜೆಕ್ಟಲ್ಲಿ ಇನ್ಫಾರ್ಮೇಷನ್ ಬೇಕಂದರೆ ನೀವು ಜಸ್ಟ್ ಟೈಪ್ ಮಾಡಿದ ತಕ್ಷಣ ಪ್ರತಿಯೊಂದು ಅದೇ ನಿಮಗೆ ಮಾಹಿತಿ ಕೊಡುತ್ತೆ. ಇವತ್ತು ಅಷ್ಟೇ ದೊಡ್ಡ ಮಟ್ಟದಲ್ಲಿ ಅಷ್ಟೇ ಫಾಸ್ಟಾಗಿ ನಮ್ಮದು ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿರೋದು. ಆ ಡೆವಲಪ್ಮೆಂಟ್ ಆಗಿರೋ ಟೆಕ್ನಾಲಜಿನ ಯೂಸ್ ಮಾಡೋ ಅಂಥದ್ದನ್ನ ಬಳಸ್ಕೊಂಡು ನಾವು ಒಂದು ಉದ್ಯಮಿ ಆಗೋ ಅಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಾನು ಒಂದು ಹೇಳೋದು, ಒಂದು ಸರ್ಕಾರದ ಮಟ್ಟದಲ್ಲಿ ನಮ್ಮ ವಿದ್ಯಾಭ್ಯಾಸ ಟೈಮಲ್ಲೇ ಹೈಸ್ಕೂಲ್ ಮಟ್ಟದಲ್ಲೇ ಎಂಟ್ರಪ್ರೆನರ್ಸ್ ಡೆವಲಪ್ಮೆಂಟ್ ಒಂದು ನಾಲೆಜ್ನ ಒಂದು ಗೌರ್ಮೆಂಟು ಆ ಚಿಂತನೆ ಮಾಡಿ ಒಂದು ಏನು ನಾಲೆಜು ಎಂಟ್ರಪ್ರೆನರ್ಸ್ ಆಗಬೇಕು ಅಂತ ಇರುತ್ತೆ, ಆ ಥರ ಒಂದು ಸಿಲಬಸ್ಸು, ಆ ಥರ ಸೆಷನ್ಸು, ಮತ್ತು ಸ್ಕೂಲ್ ಮಕ್ಳಿಗೂ ಕೂಡ ಇಂಡಸ್ಟ್ರಿ ವಿಸಿಟ್ಟು ಮಾಡೋ ರೀತಿಲಿ ಒಂದು ಪ್ಲ್ಯಾನಿಂಗ್ ಅಂತ ಒಂದು ಶೆಡ್ಯೂಲಿಂಗು ಮಾಡಬೇಕು. ಮತ್ತು ಆ ಒಂದು ವಿದ್ಯಾರ್ಥಿ ಒಂದು ಟೈಮಲ್ಲೇ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂದ್ರೂ ಕೂಡ ಸಾಕಷ್ಟು ಆಪರ್ಚುನಿಟಿ ಇದೆ. ಮತ್ತು ಸಣ್ಣ ಮತ್ತು ಸೂಕ್ಷ್ಮ ಕೈಗಾರಿಕೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ತಮ್ಮ ಮುಖಾಂತರದಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಅವ್ರಿಗೆ ಮನವಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಕೈಗಾರಿಕಾ ಪ್ರದೇಶಗಳಲ್ಲಿ ಇನ್ಫ್ರಾಸ್ಟ್ರಕ್ಚರೇ ಇಲ್ಲ. ಆ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ಮೆಂಟ್ ಮಾಡಿಕೊಡಿ. ಮತ್ತು ಒಂದು ರೇಟ್ ಆಫ್ ಇಂಟ್ರೆಸ್ಟು ಅಂತ ನಾವೇನು ಲೋನ್ ಪ್ರೋಸೆಸ್ಗೆ ಹೋಗ್ತಿದ್ವಿ, ಸೂಕ್ಷ್ಮ ಕೈಗಾರಿಕೆಗಳಿಗೆ ಲಿಮಿಟೆಡ್ ಅಮೌಂಟು ಲೆಸ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಕೊಡೋ ರೀತಿಲಿ ಒಂದು ಸ್ಕೀಮ್ಸ್ನ ಹೊರ ತರಬೇಕು ಮತ್ತು ಒಂದು ಪ್ರಾವಿಷನ್ ಮಾಡಿಕೊಡ್ಬೇಕು ಅಂತ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಹಾಗೆ ಟೆಕ್ನಾಲಜಿ ಅಡಾಪ್ಟೇಷನ್ ಮಾಡೋ ಅಂಥ ಇಂಡಸ್ಟ್ರೀಸ್ಗೆ ಒಂದು ಸಬ್ಸಿಡಿ ಕೂಡ ಮಾಡಿಕೊಡ್ಬೇಕು ಅಂತ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಡೆದಾಗೆ ಯಾರೆಲ್ಲ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳು ನೆಡ್ಸ್ಕೊಂಡು ಬರ್ತಿದ್ದಾರೆ
ಪ್ರತಿ ಒಂದು ಸೆಕ್ಟರ್ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆ ಪ್ರತಿ ಸಪ್ರೇಟ್ ಆಗಿ ಕೈಗಾರಿಕಾ ನೀತಿ ಆಗಿರ್ಬೋದು ಮತ್ತೆ ಕಾರ್ಮಿಕರ ನೀತಿ ಆಗಿರ್ಬೋದು, ಅಂದ್ರೆ ಇಂಡಸ್ಟ್ರಿ ಪಾಲಿಸಿ ಮತ್ತೆ ನಮ್ಮ ಲೇಬರ್ ಪಾಲಿಸಿ ಅನ್ನೋದನ್ನ ನಮಗೆ ಸಪ್ರೇಟ್ ಆಗಿ ಪ್ರತ್ಯೇಕವಾಗಿ ಪಾಲಿಸಿ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತೀನಿ ಗೌರ್ಮೆಂಟ್ಗೆ. ಅದೇ ರೀತಿ ಯಾರೆಲ್ಲ ಉದ್ಯಮಿದಾರರು ಒಂದು 25 ವರ್ಷದ ಮೇಲ್ಪಟ್ಟ ಒಂದು ಅವಧಿ ಮುಗಿಸಿರ್ತಾರೆ, ಮತ್ತೆ ಎಕ್ಸಿಟ್ ಪಾಲಿಸಿ ಅನ್ನೋದು ನಮ್ಮ ಒಂದು ಕೈಗಾರಿಕಾ ನೀತಿ ಅಂತ ಏನು ಹೇಳ್ತೀವಿ, ಅದೇ ರೀತಿನೇ ಎಕ್ಸಿಟ್ ಪಾಲಿಸಿ ಅನ್ನೋದು ಒಂದು ಪಾಲಿಸಿ ಬರಬೇಕು. ಆ ಪಾಲಿಸಿಯಲ್ಲಿ ಎಕ್ಸಿಟ್ ಆಗಬೇಕಂತ ಇಂಡಸ್ಟ್ರಿ ಒಂದು 25 ವರ್ಷದ ಮೇಲ್ಪಟ್ಟ ಅಂತ ಅವರು ಇಂಡಸ್ಟ್ರಿ ನೆಟ್ಸೋಕ್ಕಾಗ್ತಾ ಇರಲ್ಲ ಅಥವಾ ಏನೋ ಕಾರಣಾಂತರದಲ್ಲಿ ಕ್ಲೋಸ್ ಮಾಡ್ತಾರೆ ಅಂದರೆ ಅಂಥ ಇಂಡಸ್ಟ್ರೀಸ್ ಅವರು ಏನೆಲ್ಲ ಕಾಂಟ್ರಿಬ್ಯೂಷನ್ ಮಾಡಿರ್ತಾರೆ ಒಂದು ಟ್ಯಾಕ್ಸ್ ಮುಖಾಂತರದಲ್ಲಿ, ಅಂಥವ್ರಿಗೆ ಒಂದು ಪೆನ್ಷನ್ ಸ್ಕೀಮ್ ಅಂತ ಒಂದು ಸ್ಪೆಷಲೈಸ್ ಆಗಿ ಒಂದು ಉದ್ಯಮಿದಾರರಾಗಿ ಒಂದು ಪೆನ್ಷನ್ ಸ್ಕೀಮ್ ಕೊಡ್ತಾರೆ ಅನ್ನೋ ಒಂದು ನೀವು ಸರ್ಕಾರದ ಮಟ್ಟದಲ್ಲಿ ಒಂದು ಮಾಡಿಕೊಟ್ಟಿದ್ದಲ್ಲೇ ಹೆಚ್ಚಿನ ಯುವಕರು ಉದ್ಯಮಿದಾರರಾಗಿ ಬರೋದಕ್ಕೆ ಒಂದು ಮೋಟಿವೇಟ್ ಆಗುತ್ತೆ. ಒಂದು 25 ವರ್ಷ ಆದಮೇಲೆ ನನಗೆ ಒಂದು ಪೆನ್ಷನ್ಸ್ಗೂ ಕೂಡ ಸಿಗೋ ಚಾನ್ಸಸ್ ಇರುತ್ತೆ ಉದ್ಯಮಿ ಆದರೆ ಅಂತ ಅವರು ಕೂಡ ಉದ್ಯಮಿದಾರರಾಗಿ ಆಗೋ ಅಂತ ಆಲೋಚನೆ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.